ಕಬಿನಿ ಜಲಾಶಯದಲ್ಲಿ ಮಹಾ ಬಿರುಕು ಕಾಣಿಸಿಕೊಂಡಿದೆ. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಈ ಬಗ್ಗೆ ಸರ್ಕಾರಕ್ಕೆ ಅಧಿಕಾರಿಗಳು ಬರೆದ ಪತ್ರದಲ್ಲಿ ಸ್ಫೋಟಕ ವಿಚಾರ ಬಯಲಾಗಿದೆ. ಕಬಿನಿ ಅಣೆಕಟ್ಟಿನ ಭದ್ರತೆಗೆ ಧಕ್ಕೆ ಆಗಿರೋದನ್ನ ಅಧಿಕಾರಿಗಳು ಒಪ್ಪಿಕೊಂಡಿದ್ದು, ಬಿರುಕು ಸರಿಪಡಿಸಲು 32 ಕೋಟಿ ಹಣ ಕೇಳಿ ಪತ್ರ ಬರೆದಿದ್ದಾರೆ. ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ಪತ್ರದಲ್ಲಿ 50 ವರ್ಷ ಪೂರೈಸಿರುವ ಕಬಿನಿ ಅಣೆಕಟ್ಟೆಯ ಗೋಡೆಗಳ ನಿರ್ಮಾಣವಾಗಿ ಸುಮಾರು 35 ವರ್ಷ ತುಂಬಿದೆ. ಇದೀಗ ನೀರಿನ ರಭಸಕ್ಕೆ ಜಲಾಶಯದ ಗೋಡೆಗಳ ಜಾಯಿಂಟ್ಗಳಿಗೆ ಹಾನಿಯಾಗಿದೆ. ಇದರಿಂದ ಜಲಾಶಯದ ನೀರು ಸೋರಿಕೆಯಾಗ್ತಿದೆ ಅಂತ ಪರಿವೀಕ್ಷಣೆ ತಂಡ ವರದಿ ನೀಡಿದೆ. ಆದ್ಯತೆ ಮೇರೆಗೆ ಬಿರುಕು ಮುಚ್ಚುವ ಕಾರ್ಯ ನಡೆಸುವಂತೆ ಸಲಹೆ ನೀಡಿದೆ. ಈ ವರದಿ ಆಧಾರದಲ್ಲಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಜನವರಿಯಲ್ಲೇ ಪತ್ರ ಬರೆದ್ರು. ಇದಕ್ಕೆ ಕೇವಲ ಆಡಳಿತಾತ್ಮಕ ಅನುಮೋದನೆ ನೀಡಿ ಸರ್ಕಾರ ಸುಮ್ಮನಾಗಿದೆ. ಯಾದಗಿರಿಯಲ್ಲಿ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆ. ಅಂಬೇಡ್ಕರ್ ಭವನ ವಿಚಾರಕ್ಕೆ ಗುರುಮಠಕಲ್ ತಾಲೂಕಿನ ಚಿನ್ನಾಕಾರ ಗ್ರಾಮದಲ್ಲಿ ಸವರ್ಣೀಯರಿಂದ ದಲಿತರಿಗೆ ಸಾಮಾಜಿಕ ಬಹಿಷ್ಕಾರ ಹಾಕಿದ ಆರೋಪ ಕೇಳಿಬಂದಿದೆ. ದಲಿತರಿಗೆ ಕ್ಷೌರದ ಅಂಗಡಿ, ಹೋಟೆಲ್, ದಿನಸಿ ಹಾಗೂ ದೇವಸ್ಥಾನ ಪ್ರವೇಶಕ್ಕೆ ಅನುಮತಿ ನೀಡದಂತೆ ಕಟ್ಟಪ್ಪಣೆ ಮಾಡಲಾಗಿದೆ. ತೆಲುಗು ಭಾಷೆಯಲ್ಲಿ ದಲಿತರಿಗೆ ಸವರ್ಣೀಯ ಮುಖಂಡ ಬಹಿಷ್ಕಾರ ಹಾಕಿದ್ದಾನೆ. ಚಿನ್ನಕಾರ ಗ್ರಾಮದಲ್ಲಿ 6 ಗುಂಟೆ ಜಮೀನು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಮಂಜೂರಾಗಿತ್ತು. ಆದರೆ ಇದೇ ಜಾಗದಲ್ಲಿ ಸವರ್ಣೀಯ ಗ್ರಾಮ ಪಂಚಾಯತ್ ಸದಸ್ಯರು ಪಂಚಾಯತ್ ಕಟ್ಟಡ ನಿರ್ಮಾಣಕ್ಕೆ ಜೆಸಿಬಿ ಮೂಲಕ ಜಾಗ ಅತಿಕ್ರಮಣಕ್ಕೆ ಮುಂದಾಗಿದ್ರು. ಇದನ್ನ ಪ್ರಶ್ನಿಸಿ ಪಂಚಾಯತ್ ಕಟ್ಟಡ ನಿರ್ಮಾಣವನ್ನ ದಲಿತ ಮುಖಂಡರು ತಡೆದಿದ್ರು. ಇದರಿಂದ ಕೇರಳಿ ಸವರ್ಣೀಯರು ದಲಿತರಿಗೆ ಗ್ರಾಮದಲ್ಲಿ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ. ರೈಲಿನ ಎಸಿ ಬೋಗಿಯಲ್ಲಿ ಟಿಕೆಟ್ ರಹಿತ ಪ್ರಯಾಣಿಕನೊಬ್ಬ ಹುಚ್ಚಾಟ ಮೆರೆದ ಘಟನೆ ರಾಯಚೂರಿನ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ. ಟಿಕೆಟ್ ಇಲ್ಲದೆ ಎಸಿ ಬೋಗಿಯಲ್ಲಿ ರಾಜಾರೋಷವಾಗಿ ಬಂದು ಮಲಗಿದ್ದ. ಈ ಬಗ್ಗೆ ಸಹ ಪ್ರಯಾಣಿಕ ಮಹಿಳೆ ರೈಲ್ವೆ ಪೊಲೀಸರಿಗೆ ದೂರು ನೀಡಿದ್ರು. ಮಹಿಳೆ ದೂರಿನ ಹಿನ್ನೆಲೆ ಪೊಲೀಸರು ಬರ್ತಿದ್ದಂತೆ ಯುವಕ ಹೈಡ್ರಾಮಾ ಮಾಡಿದ್ದಾನೆ. ಪೊಲೀಸರು ರೈಲಿನಿಂದ ಕೆಳಗಡೆ ಇಳಿಯಲು ಸೂಚನೆ ನೀಡಿದಾಗ ಪೊಲೀಸರ ಎದುರೇ ಬಟ್ಟೆ ಬಿಚ್ಚಿ ಪ್ರಯಾಣಿಕ ಹುಚ್ಚಾಟ ಮೆರೆದಿದ್ದಾನೆ. ಪ್ರಯಾಣಿಕ ಹುಚ್ಚಾಟ ಮಾಡಿದ್ರೂ ಕ್ರಮ ಕೈಗೊಳ್ಳದೆ ರೈಲಿನಿಂದ ಇಳಿದಿದ್ದಾರೆ. ಅನೈತಿಕ ಚಟುವಟಿಕೆಯ ಮಾಹಿತಿ ಮೇರೆಗೆ ಮಂಗಳೂರಿನ ಉರ್ವಾ ಪೊಲೀಸರು ಯುನಿಸೆಕ್ಸ್ ಸಲೂನ್ ಮೇಲೆ ದಾಳಿ ನಡೆಸಿದ್ದಾರೆ. ಉಡುಪಿ ಬ್ರಹ್ಮಗಿರಿ ಮೂಲದ ಸುದರ್ಶನ್ ಎಂಬಾತನಿಗೆ ಸೇರಿದ ಮಸಾಜ್ ಪಾರ್ಲರ್ನಲ್ಲಿ ಅನೈತಿಕ ಚಟುವಟಿಕೆಯ ಮಾಹಿತಿ ಸಿಕ್ಕಿತ್ತು. ಪೊಲೀಸರ ವರದಿ ಮೇರೆಗೆ ಮಸಾಜ್ ಪಾರ್ಲರ್ ಟ್ರೇಡ್ ಲೈಸೆನ್ಸ್ ಅನ್ನು ರದ್ದುಗೊಳಿಸಿ ಮಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಆದೇಶ ನೀಡಿದ್ದಾರೆ. ಉರ್ವಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.